ಬೆಳಗಾವಿ ಜಿಲ್ಲೆಗೆ ಮತ್ತೆ ಕಾಲಿಟ್ಟ ಕೊರೋನಾ ವೈರಸ್ 25 ವರ್ಷದ ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ಆಗಿಬಿಟ್ಟಿದೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸೋಂಕಿತೆಗೆ ಟ್ರೀಟ್ಮೆಂಟ್ ಅನ್ನು ಮಾಡಲಾಗ್ತಾ ಇದೆ. ನ್ಯೂಮೋನಿಯಾದಿಂದ ಬಳಲುತ್ತಿದ್ರು ಗರ್ಭಿಣಿ ಅನ್ನೋದು ಗೊತ್ತಾಗ್ತಾ ಇದೆ. ಅವರಿಗೆ ಕೊರೋನಾ ಪಾಸಿಟಿವ್ ಆಗಿರೋದು. ಟಿವಿ5ಗೆ ಬೆಳಗಾವಿಯ ಡಿಎಚ್ಒ ಡಾಕ್ಟರ್ ಈಶ್ವರ ಗಡಾದಿ ಮಾಹಿತಿ ನೀಡಿದ್ದಾರೆ. ಕೊರೋನಾ ಎದುರಿಸೋಕೆ ಬೆಳಗಾವಿ ಜಿಲ್ಲಾಡಳಿತ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಸರ್ಕಾರದಿಂದ ಸೂಚನೆಯನ್ನು ಕೂಡ ನೀಡಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 5 ಹಾಸಿಗೆ ಕೊರೋನಾ ಸೋಂಕಿತರಿಗೆ ಮೀಸಲಿಡಲಾಗಿದೆ. ನೆರೆಯ ಮಹಾರಾಷ್ಟ್ರದಲ್ಲೂ ಕೂಡ ಕೊರೋನಾ ಕೇಸಸ್ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗಡಿಭಾಗ ಬೆಳಗಾವಿಯಲ್ಲಿ ಆತಂಕ ಸೃಷ್ಟಿಯಾಗಿರೋದು. ನಮ್ಮ ರಾಜ್ಯದಲ್ಲೂ ಕೂಡ ಕೊರೋನಾ ಕೇಸಸ್ಗಳು ಆಕ್ಟಿವ್ ಆಗಿದೆ. ನಾವು ಇಲ್ಲಿವರೆಗೂ ಥೈಲ್ಯಾಂಡು, ಹಾಂಗ್ಕಾಂಗು, ಸಿಂಗಾಪುರ ಅಂತ ಅಂತಿದ್ವಿ. ನೋಡಿ, ಈಗ ನಮ್ಮ ರಾಜ್ಯದಲ್ಲೂ ಕೂಡ ಕೊರೋನಾ ಕೇಸಸ್ ಇದೆ. ಇಲ್ಲಿ ಯಾರನ್ನು ಭಯಪಡಿಸೋ ವಿಚಾರ ಇಲ್ಲ. ಬಟ್ ಕೊರೋನಾ ಕೇಸಸ್ ಇದೆ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಆರೋಗ್ಯದ ಮೇಲೆ ನೀವು ನಿಗಾ ಇಡಿ. ಯಾಕಂದರೆ ಈ ಕೊರೋನಾ ಅಂದಿದ ತಕ್ಷಣ ಒಂದಷ್ಟು ವರ್ಗದವರು ಇದ್ದಾರೆ ಬೈಯೋದು. ಈ ಮೀಡಿಯಾದವ್ರಿಗೆ ಮಾಡೋ ಕೆಲಸ ಇಲ್ಲ. ಭಯಪಡಿಸ್ತಾರೆ, ಹೆದರಿಸ್ತಾರೆ. ಅಯ್ಯೋ ನೀವು ಮೀಡಿಯಾದವರಾ ಅಂತ. ಹಂಗಲ್ಲ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಿ ಅನ್ನೋದಷ್ಟೇನೆ ನಾವು ಹೇಳ್ತಾ ಇರೋದು, ಮಾಹಿತಿ ನೀಡ್ತಾ ಇದ್ದೀವಿ. ನೋಡಿ, ಡಿಎಚ್ಒನೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಹೌದು ಕೊರೋನಾ ಬಂದಿದೆ. ಸರ್ಕಾರದ ಕಡೆಯಿಂದಲೂ ಜಿಲ್ಲಾಡಳಿತಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ. ಈ ವಿಚಾರವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಮಾಡ್ತಾ ಇದ್ದೀವಿ. ಹಿಂಗೆ ಕೊರೋನಾ ಕೇಸಸ್ ಇದೆ, ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗಿ, ಮನೆ ಒಳಗಡೆ ಬಂದಾಗ ಸ್ಯಾನಿಟೈಸರ್ ಯೂಸ್ ಮಾಡಿ, ಸ್ವಚ್ಛವಾಗಿ ಇರೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಹುಷಾರಿಲ್ಲ, ಆರೋಗ್ಯದಲ್ಲಿ ಏರುಪೇರು ಆಯಿತು ಅಂತಂದರೆ ದಯಮಾಡಿ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಳ್ಳಿ. ಯಾಕಂದರೆ ಜೀವ ಎಲ್ರಿಗೂ ಅಮೂಲ್ಯವಾದದ್ದು. ಬೇಕು, ಎಲ್ರಿಗೂ ಅವ್ರವ್ರ ಜೀವದ ಬಗ್ಗೆ ಎಚ್ಚರಿಕೆ ಇರಬೇಕು. ಮನೇಲಿ ಬಾಣಂತಿ, ಗರ್ಭಿಣಿ, ಚಿಕ್ಕ ಮಕ್ಕಳು ಎಲ್ಲ ಇರ್ತಾರೆ. ಈ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ರಾಜ್ಯದಲ್ಲಿ ಕೊರೋನಾ ಕೇಸಸ್ಗಳು ಆಕ್ಟಿವ್ ಆಗಿದೆ. ಈ ಬಗ್ಗೆ ನಿಮ್ಮ ಗಮನಕ್ಕೂ ಇರಲಿ, ನೀವು ಎಚ್ಚರಿಕೆಯಿಂದ ಇರಲಿ ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ಸಂಬಂಧಪಟ್ಟಂತೆಯೇ ಬೆಳಗಾವಿಯ ಡಿಎಚ್ಒ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೌದು, ಬೆಳಗಾವಿಯಲ್ಲಿ ಪಾಸಿಟಿವ್ ಕೇಸಸ್ ಇದೆ. ಅದಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಸರ್ಕಾರಿ ಹಾಸ್ಪಿಟಲ್ಸ್ಗಳಲ್ಲಿ 5 ಬೆಡ್ಡನ್ನು ಕೊರೋನಾ ಕೇಸಸ್ಗೆ ಅಂತ ಸೀಮಿತವಾಗಿಡಬೇಕು ಅಂತ ತೀರ್ಮಾನವೂ ಆಗಿದೆ. ಸರ್ಕಾರದಿಂದಲೂ ಸೂಚನೆ ಅನ್ನೋದು ಬಂದಿದೆ ಅಂತ. ಸೊ ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಕೊರೋನಾ ಸೆಕೆಂಡ್ ವೇವ್ ಇದ್ದಷ್ಟೇ ಸ್ಟ್ರಾಂಗ್ ಆಗಿದೆಯಾ, ಜೀವಕ್ಕೆ ಸಂಚಕಾರನ, ಇದ್ರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಸಿಕ್ಕಿಲ್ಲ. ಅಷ್ಟೇ ಸ್ಟ್ರಾಂಗ್ ಆಗಿದೆಯಾ ಅಥವಾ ದುರ್ಬಲವಾಗಿದೆಯಾ, ಜಸ್ಟ್ ನಾರ್ಮಲ್ ಆಗಿ ವೈರಲ್ ಫೀವರ್ಸ್ಗಳು ಬಂದು ಹೋದಂಗೆ ಹೋಗ್ತಾ ಇದೆಯಾ, ಇದ್ಯಾವುದೂ ಇಲ್ಲಿವರೆಗೂ ಕ್ಲಿಯರ್ ಆಗಿಲ್ಲ. ಬಟ್ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸೊ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಕೇಸಸ್ಗಳು, ಮಲೇರಿಯಾ ಕೇಸಸ್ಗಳು ಜೊತೆಗೆ ಕೊರೋನಾ ಕೇಸಸ್ಗಳು ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ಗಮನ ಇರಲಿ.